ಯುವ ಸಮೂಹ ತಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಡೋದಕ್ಕಾಗ್ತಾ ಇಲ್ವಾ, ಅಥವಾ ಕೆಟ್ಟದಕ್ಕೆ ಸೆಳೆತ ಯಾಕೆ ಅಂತ? ಮೋಸ ಹೋಗೋರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಜೆನ್ಸಿ ಯುವತಿಯರ ಸಂಖ್ಯೆ ಜಾಸ್ತಿಯಾಗಿ ಕಾಣೋದಕ್ಕೆ ಸಿಗ್ತಾ ಇದೆ, ಯಾಕೆ ಅಂತ? ಮೇಡಮ್, ಈಗ ಈ ಹೋಮೋಸೆಕ್ಷುವಲ್ ಅಂತ ಒಂದು ಪಾರ್ಟ್ ನೋಡೋದಾದರೆ, ಇವ್ರುಗಳಿಗೆ ಪರ್ಟಿಕ್ಯುಲರಿಗೆ ಎಲ್ಲರೂ ಈಗ ಪ್ಲಾಂಟ್ಸಲ್ಲಿ ಹೆಂಗೆ ವೈವಿಧ್ಯತೆ ಇದೆಯೋ ಹಾಗೆ ಹ್ಯೂಮನ್ ಬೀಯಿಂಗ್ಸಲ್ಲೂ ವೈವಿಧ್ಯತೆ ಇದೆ. ಸೊ ಅಭಿರುಚಿಗಳು ಬೇರೆ ಬೇರೆ ಇರುತ್ತೆ, ಆಸಕ್ತಿಗಳು, ಅವರ ಒಂದು ಏನು ಅವರ ಒಂದು ಕ್ವಾಲಿಟೀಸು ಅದೆಲ್ಲ ಬೇರೆ ಬೇರೆ ಇರುತ್ತೆ. ಸೊ ಒಬ್ರೊಬ್ರಲ್ಲಿ ಒಂದೊಂದು ಥರ, ಈಗ ನಾವು LGBT ಇದೆಲ್ಲ ನೋಡೋದಾದರೆ ಒಬ್ರೊಬ್ರಲ್ಲಿ ಒಂದೊಂದು ಸೆಕ್ಷುವಲ್, ಹೋಮೋಸೆಕ್ಷುವಲ್, ಹೆಟ್ರೋಸೆಕ್ಷುವಲ್ ಅಂತ ಎಲ್ಲ ಇರುತ್ತೆ. ಅದರಲ್ಲೂ ಈಗ ಆಗಿರೋವಂಥದ್ದು ನೋಡಿದ್ರೆ ಹೋಮೋಸೆಕ್ಷುವಲ್ ಪೀಪಲ್ ಅಂತಲೇ ಇವಾಗ ತಗೊಳೋದಾದರೆ, ಅವರಲ್ಲಿ ಒಂದು ಏನು ಸೋಷಿಯಲ್ ಆಂಗ್ಸೈಟಿ ಆಗಲಿ ಅಥವಾ ಸ್ಟಿಗ್ಮಾ ಆಗಲಿ, ಕಳಂಕದ ಇದಾಗಲಿ, ಫಿಯರ್ಸ್ ಆಗಲಿ, ಈ ಥರ ಎಲ್ಲ ಭಾವನೆಗಳು, ಅವರ ನಂಬಿಕೆಗಳು ಇವೆಲ್ಲ ಪ್ರಾಬ್ಲಮ್ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಏನು ಜನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಡೇಟಿಂಗ್ ಆ್ಯಪ್ಸ್ಗಳೆಲ್ಲ ಇದೆಲ್ಲ ಏನಂದರೆ, ಈಗ ದರೋಡೆ ಮಾಡೋರಾಗಲಿ ಅಥವಾ ಯಾರೇ, ಈಗ ಬರೀ ಹೋಮೋಸೆಕ್ಷುವಲ್ ಪೀಪಲ್ ಅಂತಲೇ ಅಲ್ಲ, ಹೆಣ್ಮಕ್ಳಿಗೂ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಯಾರ ಭಾವನೆಗಳು ವೀಕ್ ಇರುತ್ತೆ, ಯಾರಲ್ಲಿ ಭಯ ಜಾಸ್ತಿ ಇರುತ್ತೆ, ಯಾರಲ್ಲಿ ಆ ನಂಬಿಕೆಗಳು ಏನು ಬಲವಾಗಿರೋದಿಲ್ವೋ, ಅಂದರೆ ವೀಕ್ ಆಗಿರ್ತಾರೋ ಅಂಥವ್ರನ್ನ ಯೂಸ್ ಮಾಡಿಕೊಂಡು ಇಂಥವರು ದರೋಡೆಗಳು ಮಾಡೋದು, ಮೋಸ ಮಾಡೋದು, ಚೀಟಿಂಗ್ ಮಾಡೋದು ಮಾಡ್ತಾರೆ. ಸೊ ಇದು ಜೆನ್ಸಿಯಲ್ಲೂ ನಾವು ನೋಡ್ಬೋದು. ಯಾಕಂದರೆ ಅವರು ಐಡೆಂಟಿಟಿನ ಅವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವರಿಗೆ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇರಲ್ಲ. ಆಗ ಲೋನ್ಲಿ ಫೀಲಿಂಗ್ ಜಾಸ್ತಿ ಆಗುತ್ತೆ. ಅವರಿಗೆ ಯಾರೋ ಬೇಕು, ಮಾತಾಡೋದಕ್ಕೆ ಬೇಕು, ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಬೇಕು, ನಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ಥರ ಫೀಲಿಂಗ್ಸ್ಗಳು ಜಾಸ್ತಿ ಆದಾಗ ಈ ಥರ ಕೃತ್ಯಗಳು ನಡೆಯೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಓಕೆ ಶ್ರೀನಿವಾಸ್ ಸರ್, ಈಗ ಮೇಡಮ್ ಹೇಳ್ದಂಗೆ ತುಂಬ ಜನ ಕೆಟ್ಟದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಅನ್ನೋದ್ರ ಜೊತೆಗೆ ಈ ಆ್ಯಪ್ಗಳಲ್ಲಿ ಸೆಳೆಯೋದೇ ಒಂದು ಒಳ್ಳೊಳ್ಳೆ ಫೋಟೋಗಳು, ಬ್ಯೂಟಿಫುಲ್ ಆಗಿರೋ ಫೋಟೋಗಳು, ಫೇಕ್ ಅಕೌಂಟ್ಗಳು, ಫೇಕ್ ಪಾಸ್ವರ್ಡ್ಗಳು, ಇದೆಲ್ಲವೂ ಕೂಡ ಫೇಕೇ ಇರುತ್ತೆ ಅಂತ, ಅಲ್ಲಿರೋರು ಯಾರು ಕೂಡ ಜೆನ್ಯೂನ್ ಆಗಿರಲ್ಲ ಅಂತ. ಸೊ ಇದು ಯಾರು ಕೂಡ ಮಾನಿಟರ್, ನೀವು ಹೇಳಿದ್ರಿ ಕೇಂದ್ರ, ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಅದಕ್ಕೆ ಕಡಿವಾಣ ಹಾಕಬೇಕು, ಬಟ್ ರಾಜ್ಯಗಳಿಗೆ ಏನೋ ಅಥಾರಿಟಿನೇ ಇಲ್ವಾ ಸರ್ ಇದನ್ನು ಮಾನಿಟರ್ ಮಾಡೋದು? ಈ ಥರದ್ದೆಲ್ಲ ಅದನ್ನು ರಾಜ್ಯಗಳಿಗೆ ಕೊಟ್ಟರೆ ಸ್ವಲ್ಪ ಸಹಕಾರಿ ಆಗಬಹುದು ಅಂತ ಅನ್ಸುತ್ತೆ. ಬಿಕಾಸ್ ಎಲ್ಲವನ್ನ ಕೂಡ ಕೇಂದ್ರ ಆ್ಯಪ್ಗಳನ್ನು ಮಾನಿಟರ್ ಮಾಡೋದಕ್ಕೆ ಸಾಧ್ಯನಾ ಅಂತ? ಕೇಂದ್ರ ಸರ್ಕಾರಕ್ಕೆ ಆ ಅಧಿಕಾರ ವ್ಯಾಪ್ತಿ ಇರೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಕೇಂದ್ರ ಸರ್ಕಾರದಿಂದನೇ ಪಡ್ಕೋಬೇಕಾಗುತ್ತೆ. ಮತ್ತೆ ನಾನು ಉದಾಹರಣೆನೂ ಹೇಳಿದೆ, ಈ ಕಳೆದ 1.5-2 ವರ್ಷದ ಹಿಂದೆ ಸಾಕಷ್ಟು 150-200 ಆ್ಯಪ್ಗಳ ತನಕ ಚೈನಾ ದೇಶದ ಆ್ಯಪ್ಗಳು ನಮ್ಮ ದೇಶದ ಏನು ಜನರು ಬಳಕೆ ಮಾಡ್ತಾ ಇದ್ರು ಅವರ ವೈಯಕ್ತಿಕ ಮಾಹಿತಿ, ಅವರ ಗೌಪ್ಯತೆ ಏನಿದೆ ಅದನ್ನೆಲ್ಲ ಕಳ್ತನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪನೂ ಸಹ ಇತ್ತು. ಅದನ್ನೆಲ್ಲ ಹಿನ್ನೆಲೆಯಲ್ಲಿ ಅದನ್ನು ಬ್ಯಾನ್ ಮಾಡಿದ್ರು. ಅದು ಮಾಡಿದ್ದು ಸಹ ಕೇಂದ್ರ ಸರ್ಕಾರನೇ. ಆ ವ್ಯಾಪ್ತಿ, ಅಧಿಕಾರ ವ್ಯಾಪ್ತಿ ಕೇಂದ್ರ ಸರ್ಕಾರಕ್ಕೆ ಇರೋದ್ರಿಂದ ನಾವು ಕೇಂದ್ರ ಸರ್ಕಾರದ ಮೊರನೇ ಹೋಗಬೇಕಾಗುತ್ತೆ. ಮತ್ತು ಒಳ್ಳೆಯದು ಕೆಟ್ಟದು ಎಲ್ಲದರಲ್ಲೂ ಇದೆ, ಅದನ್ನು ವಿವೇಚನೆಯಿಂದ ಬಳಸಬೇಕಾದಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿರಬೇಕು. ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ 40 ವರ್ಷದ ಹಿಂದೆ ಹೋದರೆ ಏನು ನಾವೀಗ ದೂರದರ್ಶನ TV ನೋಡ್ತಾ ಇದ್ದೀವಿ, ಅದು ಆಗ ಪ್ರಚಲಿತಕ್ಕೆ ಬಂದಿತ್ತು. ಆ TV ನೋಡಿ ಹಾಳಾಗ್ತಾ ಇದ್ದಾರೆ ಅಂತನೂ ನಮ್ಮ ಕಾಲದಲ್ಲಿ ಮಕ್ಕಳನ್ನ ಎಚ್ಚರಿಸ್ತಾ ಇದ್ರು. ಅಂದ್ರೆ ವಿವೇಚನೆಯಿಂದ ಬಳಸಬೇಕು ಅನ್ನೋ ಕಾರಣಕ್ಕೆ ನಾ ಹೇಳ್ತಾ ಇರೋದು. ಈಗ ಆ ಮಾತು ಹೋಯ್ತು. 10 ವರ್ಷದ ನಂತರ, ಈಗ 40 ವರ್ಷ, 10 ವರ್ಷ ಅದು ಬಳಕೆ ಆದ್ಮೇಲೆ 30 ವರ್ಷದ ನಂತರ ಆ ಮಾತೇ ಬಿಟ್ಟು ಹೋದ್ರು. ಹಾಗೇನೆ ಈಗ 20 ವರ್ಷದ ಹಿಂದೆ ಮೊಬೈಲ್ ಫೋನ್ಗಳು ಪ್ರಚಲಿತಕ್ಕೆ ಬಂತು. 10 ವರ್ಷದಿಂದ ಈಚೆಗೆ ಅದು ಹೆಚ್ಚಿಗೆ ಆಗ್ಬಿಟ್ಟಿದೆ. ಪ್ರಾರಂಭದಲ್ಲಿ ಮೊಬೈಲನ್ನು ಬಳಸಬೇಕಾದ್ರೂ ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ರು. ಈಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಆ್ಯಪ್ ಬಗ್ಗೆ ಅದೇ ರೀತಿಯಂಥ ಮಾತುಗಳು ಬರ್ತಾ ಇದೆ. ಹಾಗಾಗಿ ಯಾವುದನ್ನು ನಾವು ವಿವೇಚನೆಯಿಂದ ಬಳಸಬೇಕು, ಯಾವುದಕ್ಕೆ ನಾವು ಮಹತ್ವವನ್ನು ಕೊಡಬೇಕು ಅನ್ನೋದು ಆ ವ್ಯಕ್ತಿಯ ನಿರ್ಧಾರಕ್ಕೆ ಸಂಬಂಧಪಟ್ಟಿರುತ್ತೆ. ಅದನ್ನು ಎಚ್ಚರಿಕೆಯಿಂದ ಬಳಸೋ ರೀತಿ ಮಾರ್ಗದರ್ಶನವನ್ನು ಕೊಟ್ಟು ನಾವು ಈ ಅನಾಹುತಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಸ್ವಯಂ ನಿಯಂತ್ರಣ ಅಗತ್ಯ ಇದೆ. ಎಸ್ ವಾಸುದೇವ್ ಸರ್, ಈಗ ಸರ್ ಹೇಳ್ತಾ ಇರೋದು ಎಲ್ಲವೂ ಕೂಡ ಕೇಂದ್ರದ ಕೈಯಲ್ಲಿರೋದ್ರಿಂದ ಅವರೇ ಮಾನಿಟರ್ ಮಾಡಬೇಕು, ಅವರೇ ಎಲ್ಲವನ್ನ ಕೂಡ ಮಾಡಬೇಕು. ಸರಿ, ರಾಜ್ಯಗಳ ವ್ಯಾಪ್ತಿಯಲ್ಲಿ ಯಾವುದೂ ಕೂಡ ಇಲ್ಲ ಅಂತ, ಬಟ್ ಜಾಗೃತಿ ಮೂಡಿಸಬಹುದಲ್ವಾ ಸರ್? ಅಟ್ಲೀಸ್ಟ್ ಜಾಗೃತಿ ಮೂಡಿಸಲ್ಲ. ನಾನು ವಕೀಲರು ಮಾತಿಗೆ ಸ್ವಲ್ಪ ಅಂದಾಜ ರೀತಿಯಲ್ಲಿ ಅಬ್ಜೆಕ್ಷನ್ ಇದೆ. ಇಟ್ ಈಸ್ ನಾಟ್ ಅ ಕ್ವಶನ್. ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆ್ಯಪ್ಗೆ ಪರ್ಮಿಷನ್ ಗ್ರಾಂಟ್ ಮಾಡೋದಿದೆಯಲ್ಲ, ಅದು ಇಟ್ ಈಸ್ ನಾಟ್ ದಟ್ ಆ್ಯಕ್ಚುಲಿ. ಐ ಡೋಂಟ್ ಏನು ಅಲ್ಲಿ ಕ್ಲಾಶ್ ಆಗೋದೇನು ಬೇಡ. ಅದು ಪ್ರಶ್ನೆ ಹುಟ್ಟೋದು ಏನಂತಂದರೆ, ಇದಿದೆ ಡಿಜಿಟಲ್ ದುನಿಯಾ ಇದು. ಇಲ್ಲಿ ಏನಂದರೆ ಆ್ಯಪ್ಸ್ಗಳ ಅವೈಲಬಿಲಿಟಿ ಇದೆ. ಇಲ್ಲಿ ನಿಮ್ಮ ಗೂಗಲ್ ಒಳಗಾಗಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ
ಆ್ಯಪ್ಸ್ಗಳು ನೀವು ಯಾವ ಥರ ಏನು ಬೇಕಾದ್ರೆ ಆ್ಯಪ್ಸ್ಗಳು ಹಾಕೋಬೋದು. ಪ್ರೊವೈಡೆಡ್ ಪೇಯ್ಡ್ ಆ್ಯಪ್ಸ್ ಇದೆ, ನಾನ್ ಪೇಯ್ಡ್ ಆ್ಯಪ್ಸ್ ಇದೆ, ಫ್ರೀ ಆ್ಯಪ್ಸ್ಗಳಿವೆ. ಇಲ್ಲೇನಾಗತ್ತೆ ಪ್ರಶ್ನೆ ಹುಟ್ಟೋದು, ಇಲ್ಲಿ ಪ್ರಶ್ನೆ ಹುಟ್ಟೋದು ಒಂದೇ ಒಂದು ಪ್ರಶ್ನೆ ಹುಟ್ಟೋದು ಏನಂತಂದರೆ, ನನ್ನ ಜೊತೆ ಇವರಿದ್ದಾರೆ ಸೈಕಾಲಜಿಸ್ಟು, ಏನಂತಂದರೆ ಏನು ಮಕ್ಕಳ ಮೈಂಡ್ ಸೆಟ್ ಇದೆಯಲ್ಲ, ಮೈಂಡ್ ಸೆಟ್ ಒಳಗೆ ಅವರಿಗೆ ಮೇಡಮ್ ಹೇಳಿದ್ರು ಬೇರೆ ಬೇರೆ ಡಿಸೈರ್ಗಳಿಂದ ಬೇರೆ ಬೇರೆ ರೀತಿಗಳಿಂದ ಕ್ಯಾಚಿಂಗ್ ಆಗತಕ್ಕಂಥ ಏನು ಆ್ಯಪ್ಸ್ಗಳಿವೇನೆ ಏನಿದೆ ಮಕ್ಕಳನ್ನು ಪೊಲ್ಯೂಟ್ ಮಾಡತಕ್ಕಂಥದ್ದು, ಅವ್ರ ಮನಸ್ಸನ್ನು ವಿಕಾರ ಮಾಡತಕ್ಕಂಥ ಆ್ಯಪ್ಗಳಿದೆಯಲ್ಲ, ಸ್ವಯಂ ನಿಯಂತ್ರಣ ಬಂದಿದ್ದಿದ್ರೆ ಅವನು ಆ್ಯಪನ್ನು ಹಾಕೊಳ್ಳೋದೇ ಇಲ್ಲ. ಸ್ವಯಂ ನಿಯಂತ್ರಣ ಬೇಕು ಅನ್ನೋದಾದರೆ ಅವನು ಆ್ಯಪ್ ಬೇಕಾಗೇ ಇಲ್ಲ ಅವನಿಗೆ, ಅವನ ಬದುಕಿನ ಬುತ್ತಿ ಒಳಗೆ. ಅಲ್ಲಿ ಪರಿಸ್ಥಿತಿ ಹಂಗೆ ಹೇಳಕ್ಕಾಗಲ್ಲ ವಾಸುದೇವ್ ಸರ್. ನೀವು ಗಮನಿಸಿದ್ರಲ್ಲ, ಹುಡುಗಿನೇ ಸಿಗ್ತಾ ಇಲ್ಲ ಮದುವೆ ಆಗಕ್ಕೆ ಅಂತಾರೆ. ಬಹುತೇಕರು ಆ್ಯಪ್ಗಳ ಮೂಲಕನೇ ಹುಡುಗಿ ಮದುವೆ ಆದವರು ಇದ್ದಾರೆ. ಈಗ ನಿಮ್ಗೆ ಸಹಜವಾಗಿ ಹೋದ್ರೆ ಎಲ್ಲೂ ಕೂಡ ಕೊಡ್ತಿಲ್ವಲ್ಲ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ತುಂಬಾ ಡಿಮ್ಯಾಂಡ್ಸ್ ಇದೆ ಅನ್ನೋದು ಪರಿಸ್ಥಿತಿಗಳಿದೆ. ಮೇಡಮ್ ಈಗ ಏನು ಸಂಗಾತಿ ಪಡ್ಕೊಳ್ಳೋದು ಬೇರೆ ವಿಷಯ, ಸಂಗಾತಿ ಪಡ್ಕೊಳ್ಳೋದು ಇಲ್ಲಿ ನಾನು ಮಾತಾಡ್ತಾ ಇರೋದು ಏನಂದ್ರೆ ಇವತ್ತಿನ ವಿಷಯ, ಡಿಬೇಟಿನ ವಿಷಯ ಏನು ಅಂತಂದ್ರೆ, ಆ್ಯಪ್ ಮೂಲಕ ಯುವ ಸಮುದಾಯ ಹಾಳಾಗ್ತಾ ಇದೆ. ಆ್ಯಪ್ ಮೂಲಕ ಯುವ ಸಮುದಾಯ ತಮ್ಮ ಬದುಕನ್ನು ಛಿದ್ರ ಮಾಡ್ಕೋತಿದ್ದಾರೆ ಅನ್ನತಕ್ಕಂಥ ಸಬ್ಜೆಕ್ಟಿಗೆ ಇವತ್ತು ಸೀಮಿತ ಮಾಡ್ಕೊಳ್ಳೋಣ. ಬೇರೆ ಬೇರೆ ಹೋದಾಗ ಬೇರೆ ಬೇರೆದು ಅರ್ಥನೇ ಬರುತ್ತೆ. ಈ ನೋಡಿ, ಈ ಫೈನಾನ್ಸ್, ಮೈಕ್ರೋ ಫೈನಾನ್ಸಿಂದ ರೈತರ ಬದುಕು ಹಾಳಾಯಿತು. ಬೇರೆ ಬೇರೆ ಡಿಜಿಟಲ್ ಫ್ರಾಡಿಂದ ಭಾಳ ಜನ ಬೀದಿಗೆ ಬಂದುಬಿಟ್ರು, ಬೀದಿ ಲಿಟ್ರಲಿ ರೋಡಿಗೆ ಬಂದರು. ಈ ಆ್ಯಪ್ಗಳು ಹೆಂಗೆ ಮಾಡ್ತಿದೆ ಅಂತಂದರೆ ಕ್ಯಾಚ್ ಮಾಡ್ತಾ ಇದೆ. ಇದೊಂಥರ ವಿಷ ವೃತ್ತುಲ. ಈ ವಿಷ ವೃತ್ತಲಿಂದ ಹೊರ ಬರಬೇಕಾದ್ರೆ ಇಲ್ಲಿ ಅರಿವಿನ ಕೊರತೆ ಅಷ್ಟೇ. ಇದು ನೀವು ಕರೆಕ್ಟಾಗಿ ಹೇಳಿದ್ರಿ. ಏನಂತಂದರೆ ರಾಜ್ಯ ಸರ್ಕಾರದ ಪಾತ್ರ ಇಲ್ವಾ? ನಿಜವಾದ ಪಾತ್ರ ಇದೆ ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಇಂಥ ಆ್ಯಪ್ಗಳನ್ನೆಲ್ಲವೂ ಕೂಡ ಅವರು ಇಲ್ಲಿಂದ ಮೇಡಮ್ ಸೈಬರ್ ಅಂತ ಯಾಕೆ ಮಾಡಿದ್ದಾರೆ? ಮೊದಲಿತ್ತ ಸೈಬರ್ ಸ್ಟೇಷನ್ ಅಂತ ಇತ್ತ, ಮೊದಲು ಇರಲಿಲ್ಲ. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಸೈಬರ್ ಇದೆ. ಸೈಬರ್ ಇರೋ ಉದ್ದೇಶ ಏನು ಅಂತಂದರೆ, ಅದರಲ್ಲಿ ಆ ಒಂದು ಆ್ಯಪ್ಗಳ ಮೂಲಕ ಬೆಂದವರು ಯಾರಿದ್ದಾರೆ, ಆ ಸಂತ್ರಸ್ತರು ಯಾರಿದ್ದಾರೆ, ಅವರು ನ್ಯಾಯ ಕೊಡಬೇಕು ಅಂತಲೇ ಇದೆ. ಸೈಬರ್ ಸೆಲ್ಲೇ ಇದೆ ನಮ್ಮದು ಪೊಲೀಸ್ ಇಲಾಖೆಯಲ್ಲಿ. ಪ್ರಶ್ನೆ ಹುಟ್ಟೋದು ಏನಂತಂದರೆ, ಇಲ್ಲಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಇದು, ಕಾಂಪ್ಲೆಕ್ಸ್ ಇಶ್ಯೂ ಇದು. ನೀವೇನು ಹೇಳಿದ್ರಿ, ಈಗ ಹುಡುಗ ಲಿಂಗ ಅಮೀನೋ ಸೆಕ್ಸ್ ಅಥವಾ ಹೋಮೋಸೆಕ್ಸು, ಇದರೊಳಗೆ ಕ್ಯಾಚ್ ಆಗತಕ್ಕಂಥದ್ದು ಏನಾಗುತ್ತೆ ಅಂತಂದರೆ, ಇದು ಒಂಥರ ಆಲ್ಟ್ರಾ ಮಾಡ್ರನ್ ಬದುಕಿಗೆ ನಾವು ಸ್ವಲ್ಪ ಮೊರೆ ಹೋದಾಗ ಏನಾಗುತ್ತೆ. ಈಗ ನೋಡಿ, ಈಗ ಜಂಜಿ ತಗೊಳ್ಳಿ, ಜಂಜಿನಲ್ಲಿ ಜಂತರ್ ಮಂತರ್ ಒಳಗೆ ಏನಾಯಿತು, ಎಲ್ಲ ಥರದ ಕ್ಯಾರೆಕ್ಟರ್ಗಳು ಬಂದುಬಿಡ್ತಲ್ಲಿ. ನಿಜವಾದ ನೀಟ್ ಹುಡುಗರು, ಬೇರೆ ಬೇರೆ ಫೇಕ್ ಹುಡುಗರು, ಬೇರೆ ಬೇರೆ ಫೇಕ್ ಕ್ಯಾರೆಕ್ಟರ್ಗಳೆಲ್ಲ ಬಂದುಬಿಡ್ತಲ್ಲಿ. ನಾವು ಅದನ್ನೆಲ್ಲ ಒಟ್ಟಾಗಿ ತೊಗೊಳಕ್ಕೆ ಬರೋದೇ ಇಲ್ಲ. ಅದನ್ನು ಇಲ್ಲಿ ಪ್ರಶ್ನೆ ಹುಟ್ಟೋದೇನು ಇಲ್ಲಿ ಅಂತಂದರೆ, ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಇಲ್ಲಿ ಯುವ ಸಮುದಾಯಕ್ಕೆ ಸರಿಯಾದ ಟ್ರ್ಯಾಕ್ ಮಾರ್ಗ ಬೇಕು ಅಂತಂದಾಗ ನೀವು ಬ್ಯಾನ್ ಮಾಡಿ. ಅದನ್ನು ಟೋಟಲ್ ಬ್ಯಾನ್ ಅಂತಂದರೆ ಯಾವುದು? ಕೇಂದ್ರ ಸರ್ಕಾರಕ್ಕೆ ನಾವು ಹೊಣೆಗಾರಿಕೆ ಮಾಡೋದು ಬೇಡ ಮೇಡಮ್. ಈ ಸ್ವಯಂ ಇರಬೇಕು. ಇಲ್ಲ ಸಂಬಂಧಪಟ್ಟ ಸರ್ಕಾರ ಕೂಡ ಅದಕ್ಕೆ ನಮಗೆ ಅದು ಮಾರ್ಗದರ್ಶನ ತೋರಿಸ್ಬೇಕು. ಕೆಲವು ಕಡೆ ಡಿಸಿಷನ್ ತೊಗೊಳ್ತಾರೆ, ಅದು ಆ್ಯಪ್ ಯಾವುದು ಮೊನ್ನೆ ರೀಸೆಂಟ್ ಸರ್ಕಾರ ಕೂಡ ಅದನ್ನು ಕೆಲವು ಆ್ಯಪ್ಗಳನ್ನೆಲ್ಲ ಬ್ಯಾನ್ ಮಾಡ್ತದ್ದು. ಲಾಸ್ಟ್ ಟೈಮು ಕೂಡ ಒಂದು ಮೈಕ್ರೋ ಫೈನಾನ್ಸ್ ಇದನ್ನು ಕೂಡ ಬ್ಯಾನ್ ಮಾಡ್ತು. ಇನ್ನು ರೈತರದ್ದು ಆತ್ಮಹತ್ಯೆ ಮಾಡಿಕೊಂಡ್ರು, ರೈತರದ್ದು ಸಮಸ್ಯೆಗಳು ಬಂತು ಅಂತೇಳಿ ಬ್ಯಾನ್ ಆಯ್ತದು. ಸಾರಸಟ್ಟ ಹೊಟ್ಟೋಯ್ತದು ಚೈನೀಸ್ದು ಆ್ಯಪ್. ನಮ್ಮ ವಕೀಲರು ಹೇಳಿದಂಗೆ ಇಲ್ಲಿ ಏನಂತಂದರೆ, ಇಲ್ಲಿ ನಮ್ಮ ಮೂಲ ಉದ್ದೇಶ ಸಾಮಾಜಿಕ ಸ್ವಸ್ಥತೆ ಏನು ಹಾಳಾಗ್ತಾ ಇದೆ, ಆ ಒಂದು ಏನು ಮಕ್ಕಳ ಮನಸ್ಸು ಮೇಲೆ ಏನು ಬೀಳ್ತಾ ಇದೆ, ಯಾಕೆ ಅವರು ಆ ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ, ಏನು ರೀಸನ್ನು, ಅದು ಮೊದಲು ಪತ್ತೆ ಆಗಬೇಕು. ಈ ರೀಸನ್ ಏನು, ವೈ ದಿಸ್ ಪೀಪಲ್. ನೋಡಿ ಮೇಡಮ್, ಇನ್ನಂಗತ್ತೆ ಅನ್ನೋನ್ ಅಂತ. ನಾವು ಅನ್ನೋನ್ ಹತ್ರ ಬಂದಾಗ ಅನ್ನೋನ್ ಕ್ಯಾರೆಕ್ಟರ್ಗಳ ಜೊತೆಗೆ ನಾವು ನಮ್ಮ ಟೆರಿಟರಿ ಎಂಟ್ರಿ ಕೊಟ್ಟ ತಕ್ಷಣ ಮುಗೀತು ನಮ್ಮ ಲೈಫು. ನಾವೆಲ್ಲವೂ ಕೂಡ ಅದನ್ನು ಆಮಿಷಕ್ಕೆ ನಾವು ಒಳಗಾಗ್ಬಿಟ್ರೆ ನಮ್ಮ ಲೈಫ್ ಲೈನೇ ಹೊಟ್ಟೋಯ್ತು. ಬ್ಲ್ಯಾಕ್ ಮೇಲ್ ಆಗುತ್ತೆ, ಸಾಮಾಜಿಕ ಹೆದರಿಕೆ ಆಗುತ್ತೆ, ಗೌರವದ ಪ್ರಶ್ನೆ ಆಗುತ್ತೆ, ಇವೆಲ್ಲ ಆಗುತ್ತೆ. ಇವಾಗ ಕೊನೆಗೆ ಏನಾಗುತ್ತೆ, ಕಾಸು ಕೊಟ್ಟು ಕೈ ಕೊಡೋ ಜನನೂ ಇದ್ದಾರೆ. ಜೊತೆಗೆ ಕೆಲವು ಸಲ ಅದು ಆಗದಿದ್ದಾಗ ಆತ್ಮಹತ್ಯೆ ಮಾಡ್ಕೊಳತಕ್ಕಂಥ ಪ್ರಸಂಗ ಕೂಡ ಇರ್ತವೆ.